ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಥರ್ಸ್ಡೇಯ ವಿಡಿಯೋ ಆಗಿರುತ್ತೆ. ಥರ್ಸ್ಡೇ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಾಗ 2 ಬಾಳೆಹಣ್ಣು ಇದ್ದಿದ್ದು ನೆನಪಾಯಿತು. ಸೊ 2 ಬಾಳೆಹಣ್ಣನ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಬನಾನಾ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಬನಾನಾ ಮಿಲ್ಕ್ ಶೇಕಿಗೆ 2 ಬನಾನಾ ತೊಗೊಂಡಿದ್ದೀನಿ, ಹಾಗೆ 2 ಏಲಕ್ಕಿ, ಸ್ವಲ್ಪ ಹಾಲು, ಹಾಗೆ ಜೇನುತುಪ್ಪ. ನಿಮಗೆ ಬೇಕಿದ್ರೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಬೇಕು ಬನಾನಾ ಮಿಲ್ಕ್ ಶೇಕಿಗೆ. ನಾನು 2 ಬನಾನಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 2 ಏಲಕ್ಕಿನ ಜಜ್ಕೊಂಡಿದ್ದೀನಿ. ಈಗ ಒಂದು ಜ್ಯೂಸ್ ಜಾರ್ಗೆ ಬನಾನಾ ಹಾಗೆ ಜಜ್ಜಿದ ಏಲಕ್ಕಿ ಮತ್ತು 1 ಬೌಲ್ ಹಾಲು ಹಾಕಿದ್ದೀನಿ. ಈ ಹಾಲಿಗೆ ನಾನು ನೀರನ್ನು ಮಿಕ್ಸ್ ಮಾಡಿಲ್ಲ. ಸೊ ನಾನು ಶೇಕಿಗೂ ಕೂಡ ನೀರನ್ನ ಮಿಕ್ಸ್ ಮಾಡಿಲ್ಲ. ಹಾಗೆ ಈ ಜೇನುತುಪ್ಪ ಸ್ವಲ್ಪ ನಿಮಗೆ ಶುಗರ್ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಗ್ರೈಂಡ್ ಆಗೋ ಥರ ಸಾಫ್ಟಾಗಿ ರುಬ್ಕೊಳ್ಳಿ. ಜ್ಯೂಸ್ ಜಾರ್ ಇಲ್ಲದೆ ಇದ್ದರೆ ಓಕೆ. ಸೊ ನಾವು ಮಿಕ್ಸಿ ಜಾರಲ್ಲಿ ಕೂಡ ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅದರಲ್ಲೂ ಕೂಡ. ಹಾಗೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೇನೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಕೂಡ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ತಿಯಾಗಿರುತ್ತೆ. ಬನಾನಾ ತಿನ್ನದೇ ಇದ್ದವ್ರಿಗೂ ಈ ಥರ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಲು ಕುಡಿಯಲ್ಲ ಅಂದರೂ ಕೂಡ ಈ ಥರ ಕೂಡ ಕುಡಿತಾರೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇಲ್ಲಿ ಯಾಕೆ ಜೇನುತುಪ್ಪನ ಮೇಲ್ಗಡೆ ಆ್ಯಡ್ ಮಾಡಿದ್ದೀನಿ ಅಂದರೆ ಅದು ಕುಡಿಯುವಾಗ ಸ್ವಲ್ಪ ಜೇನುತುಪ್ಪ ಫ್ಲೇವರ್ ಕೂಡ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಹಾಗೆ ಕುಡಿತಾ ಯೋಚನೆ ಮಾಡ್ತಾಯಿದ್ದೆ ಏನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ತುಂಬ ದಿನ ಆಯ್ತಲ್ವ ಸಜ್ಜೆ ರೊಟ್ಟಿನ ಮಾಡಿ, ಹಾಗಾದರೆ ಸಜ್ಜೆ ರೊಟ್ಟಿನೇ ಮಾಡಿಬಿಡು ರಾತ್ರಿ ಊಟಕ್ಕೆ ಅಂತ ಹೇಳಿದರು. ನಾನು ಕೂಡ ಇಲ್ಲಿ ಸಜ್ಜೆ ರೊಟ್ಟಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೀರನ್ನ ಕಾಯಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು 5 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಬಿಡಬೇಕು. ಅದು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಆರಿದ ನಂತರ ಚೆನ್ನಾಗಿ ನಾದ್ಕೋಬೇಕು ಈ ಥರ. ಈಗ ನಾದ್ಕೊಂಡ್ಮೇಲೆ ಚಿಕ್ಕ ಚಿಕ್ಕ ಉಳ್ಳಿ ತೊಗೊಂಡು ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕೈಯಲ್ಲಿ ತಟ್ಕೋಬೇಕು ಸ್ವಲ್ಪ, ಆಮೇಲೆ ನಂತರ ಉತ್ಕೊತೀನಿ. ಕೆಲವೊಬ್ಬರು ಕೈಯಲ್ಲೇ ತಟ್ತಾರೆ. ಕೈಯಲ್ಲಿ ತಟ್ಟಿದ್ದು ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆರಿತು ಅಂದರೆ ಅದು ಸ್ವಲ್ಪ ದಪ್ಪ ಅನಿಸುತ್ತೆ, ಅದಕ್ಕೆ ನಾನು ಉತ್ಕೊಳ್ತಾ ಇದ್ದೀನಿ. ಸಜ್ಜೆ ರೊಟ್ಟಿನೇ ನಮಗೆ ಒಂದು ಶಕ್ತಿ. ಇದಕ್ಕೆ ಕಾಳುಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಜೀರಿಗೆ ಮೆಣಸು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಒಳ್ಳೆಯದು. ಈ ಪರಿಮಳ ಕೂಡ ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ನಿಮಗೆ ಅದನ್ನು ಜೀನ ಹಾಕ್ಸುವಾಗ ಗೊತ್ತಾಗುತ್ತೆ ಅದರ ಪರಿಮಳ. ಹಾಗೆ ಅದನ್ನು ಹಿಟ್ಟನ್ನ ನಾವು ಇನ್ನೇನು ಮುದ್ದೆ ಮಾಡ್ಕೊಳ್ಳುವಾಗ, ಅಂದರೆ ಈಗ ರೊಟ್ಟಿಗೆ ಮುದ್ದೆ ಮಾಡ್ಕೊಳ್ತಾ ಇದ್ನಲ್ಲ ಅವಾಗ ಕೂಡ ಅಷ್ಟೇ, ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿತ್ತು. ನೀವು ಕೂಡ ಟ್ರೈ ಮಾಡಿ, ಉದ್ಲಿಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅವ್ರ ಬಾಡಿಗೆ ಕೋಲ್ಡ್ ಆಗಲ್ಲ, ಸೊ ಅವರು ಇದನ್ನು ತಿನ್ನಬೇಕು. ಇದು ನಮಗೆ ಹೀಟನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಈ ನಮಗೆ ಕೋಲ್ಡಿಂದ ಬರೋ ಅಂತಹ ಅಲರ್ಜಿಗಳನ್ನು ಕೂಡ ತಡೆಗಟ್ಟುತ್ತೆ. ಹಾಗೆ ಚಳಿಗಾಲದಲ್ಲಿ ಬರೋವಂಥ ರೋಗಗಳಿಂದ ನಮ್ಮನ್ನು ದೂರವಿಡುತ್ತೆ. ಹಾಗೆ ಇದರಿಂದ ನಮ್ಮ ಬಾಡಿಯಲ್ಲಿರೋವಂಥ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಹೋಗುತ್ತೆ. ನನಗೆ ಇಷ್ಟು ಗೊತ್ತು. ಸೊ ನಿಮಗೆ ಇನ್ನೂ ಏನೇನು ಗೊತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಸೊ ತುಂಬ ಒಳ್ಳೆಯದು. ನಾವು ಜೋಳದ ರೊಟ್ಟಿ ಹಾಗೆ ಸಜ್ಜೆ ರೊಟ್ಟಿನ ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಜೀನ ಹಾಕ್ಸುವಾಗ ಕಾಳುಗಳು ಮತ್ತು ಮೆಣಸು ಜೀರಿಗೆ ಹಾಗೆ ಸ್ವಲ್ಪ ಅಕ್ಕಿ ಹಾಗೆ ಜೋಳ ಕೂಡ ಆ್ಯಡ್ ಮಾಡಿಬಿಟ್ಟು ನಾನು ಹಿಟ್ಟನ್ನ ಹಾಕ್ಸ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದನ್ನು ಜೀನ ಹಾಕ್ಸ್ಕೊಂಬರ್ಬೇಕಾದ್ರೆ ನೀವು ಸ್ವಲ್ಪ ಕಲ್ಲು ಕೂಡ ಆ್ಯಡ್ ಮಾಡಿಕೊಂಡ್ರೆ ಬೇಗ ಹುಳ ಕೂಡ ಆಗೋದಿಲ್ಲ ಹಿಟ್ಟು. ನಾನು ಅಕ್ಕಿನ ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಸೊ ಜಿಗಿ ಬರಲಿ ಅಂತ ಹೇಳ್ಬೇಕಾದ್ರೆ. ಸೊ ಸ್ಟಾರ್ಟಿಂಗ್ ಇದನ್ನು ಕಲಿಯೋರು ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಅಕ್ಕಿನ ಜಾಸ್ತಿ ಹಾಕ್ಸ್ಬಿಟ್ಟು ಹಿಟ್ಟನ್ನ ಹಾಕ್ಸ್ಕೊಂಬನ್ನಿ, ಆವಾಗ ಜಿಗಿ ಬರುತ್ತೆ. ನಿಮಗೆ ಉದ್ಲಿಕ್ಕೆ ಕೂಡ ಬೇಗ ಹರಿಯೋದಿಲ್ಲ. ಇದು ನಿಮಗೆ ಕಲಿಯೋರಿಗೆ ತುಂಬ ಸುಲಭ. ನೀವು ಕೂಡ ಸಜ್ಜೆನೇ ಯೂಸ್ ಮಾಡ್ತಾಯಿದ್ರೆ ಈ ಥರ ಕೆಲವೊಂದು ಧಾನ್ಯಗಳನ್ನು ಹಾಕ್ಬಿಟ್ಟು ಜೀನ ಹಾಕ್ಸ್ಕೊಂಬನ್ನಿ, ಇನ್ನೂ ಕೂಡ ಶಕ್ತಿ ಜಾಸ್ತಿ ಆಗುತ್ತೆ. ಈ ಚಳಿಗಾಲದಲ್ಲಿ ಇದು ತುಂಬ ಬೆಸ್ಟ್ ರೊಟ್ಟಿ ಅಥವಾ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಯಾವ ಪಲ್ಯ ಆದರೂ ಕೂಡ ನಡೆಯುತ್ತೆ. ನಾವು ಹೇಗೆ ನಾರ್ಮಲಾಗಿ ಜೋಳದ ರೊಟ್ಟಿ ತಿಂತೀವೋ ಇದು ಕೂಡ ಹಾಗೆ.
ಹಾಗೆ ಸಂಕ್ರಾಂತಿ ಕೂಡ ಬಂತಲ್ವಾ, ಸೊ ಫ್ಯಾಮಿಲಿ ಜೊತೆ ಎಲ್ಲಿಗಾದ್ರೂ ಹೋಗ್ಬಿಟ್ಟು ನಾವು ರೊಟ್ಟಿ ಹಾಗೆ ಕೆಲವೊಂದು ಅಡುಗೆಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಈ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ತೆಳ್ಳಗೆ ಒಲೆ ಮೇಲೆ ಸುಟ್ಬಿಟ್ಟು ಇನ್ನು ಚಕ್ಕಿ ರೊಟ್ಟಿ ಥರ ಮಾಡಿಕೊಂಡು ತಗೊಂಡು ಹೋಗ್ತೀವಿ. ಸೊ ತುಂಬ ಚೆನ್ನಾಗಿತ್ತು ನನ್ನ ರಾತ್ರಿಯ ಊಟ. ಇದಾಗಿತ್ತು ನನ್ನ ರಾತ್ರಿಯ ಒಂದು ಊಟ. ಹಾಗೆ ಥರ್ಸ್ಡೇಯ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.